ನಾವು ಎಷ್ಟೋ ಜನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಹಿಡಿದೈತು ಈ ನಟರಾಜ್ ಪೆನ್ಸಿಲ್ ನ. BJ ಸಾಂಘ್ವಿ ಮತ್ತು ಇಬ್ಬರು ಸ್ನೇಹಿತರು ಸೇರಿ ಈ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. 3 ಸವಾಲುಗಳು ಎದುರಾದ್ರೂ ಹೇಗೆ ಈ ಪೆನ್ಸಿಲ್ ಮಾರಿ ಕೋಟ್ಯಾಂತರ ಮೌಲ್ಯದ ಸಾಮ್ರಾಜ್ಯವನ್ನು ಕಟ್ತಾರೆ, ಹೇಗೆ ದೇಶದ ಪ್ರತಿ ವಿದ್ಯಾರ್ಥಿಗಳಿಗೆ ಈ ಪೆನ್ಸಿಲ್ಗಳನ್ನ ತಲುಪಿಸ್ತಾರೆ, ಈ ಇನ್ಸ್ಪಿರೇಷನ್ ಜರ್ನಿಯ ಬಗ್ಗೆ ನಾವು ಹೇಳ್ತೀವಿ. ಕೊನೆವರೆಗೂ ವಿಡಿಯೋನ ನೋಡಿ. ಅದು 1950ರ ದಶಕ. ಆವಾಗ ತಾನೇ ಶಿಕ್ಷಣದ ಬಗ್ಗೆ ಜನರಿಗೆ ಅರಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪೆನ್ಸಿಲ್ಗಳ ಬೇಡಿಕೆ ಹೆಚ್ಚಾಗಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಭಾರತದಲ್ಲಿ ಒಳ್ಳೆ ಗುಣಮಟ್ಟದ ಪೆನ್ಸಿಲ್ಗಳು ಇರಲಿಲ್ಲ. ಅವು ದುರ್ಬಲವಾಗಿತ್ತು, ಬರೆಯುವಾಗ ಸುಲಭವಾಗಿ ಮುರಿದು ಹೋಗ್ತಾ ಇದ್ವು ಮತ್ತು ಕೈಗಳನ್ನ ಪೇಪರ್ ಗಳನ್ನ ಬ್ಲಾಕ್ ಆಗಿಸ್ತಿದ್ವು. ಒಳ್ಳೆ ಕ್ವಾಲಿಟಿ ಪೆನ್ಸಿಲ್ಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದು ಅಫೋರ್ಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಉತ್ತಮ ಗುಣಮಟ್ಟದ ಪೆನ್ಸಿಲ್ ಬೇಕಾದವರು ಹೊರದೇಶದಿಂದ ಇಂಪೋರ್ಟ್ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ AW ಫೇವರ್ ಕ್ಯಾಸ್ಟಲ್ ತರ ವಿದೇಶಿ ಕಂಪನಿಗಳು ಇಂಡಿಯನ್ ಸ್ಟೇಷನರಿ ಮಾರ್ಕೆಟ್ ನ ಆಳ್ತಿದ್ವು. ಆದರೆ ಸಾಮಾನ್ಯ ವರ್ಗದ ಜನರಿಗೆ ಇಂತಹ ದುಬಾರಿ ಪೆನ್ಸಿಲ್ ಗಳನ್ನ ಖರೀದಿಸುವುದು ಸಾಧ್ಯ ಆಗ್ತಿರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಎಂಟ್ರಿ ಕೊಡ್ತಾರೆ ಅತಿ ಬಡ ಕುಟುಂಬದಿಂದ ಬಂದಂತಹ BJ ಸಾಂಘ್ವಿ ಅವರು. ಬಡತನದ ಕಾರಣ BJ ಸಾಂಘ್ವಿ ಅವರಿಗೆ ಎಜುಕೇಶನ್ ನ ಕಂಪ್ಲೀಟ್ ಮಾಡಕ್ಕೆ ಆಗಲ್ಲ. ಇನೋವೇಟಿವ್ ಮೈಂಡ್ ಸೆಟ್ ಇದ್ದ ಅವರು ಭಾರತದಲ್ಲಿದ್ದ ಪೆನ್ಸಿಲ್ ಇಶ್ಯೂಗಳ ಬಗ್ಗೆ ಗಮನ ಕೊಡ್ತಾರೆ ಮತ್ತು ಈ ವಿಷಯವನ್ನು ತಮ್ಮ ಸ್ನೇಹಿತರಾದ ರಾಮನಾಥ್ ಮೆಹ್ರಾಮತ್ ಮತ್ತು ಮನ್ಸೂನ್ ಕಣಿ ಅವರ ಜೊತೆ ಡಿಸ್ಕಸ್ ಮಾಡ್ತಾರೆ. ಭಾರತದಲ್ಲಿ ಅತಿ ಕಡಿಮೆ ಬೆಲೆಗೆ ಒಳ್ಳೆ ಪೆನ್ಸಿಲ್ ಗಳನ್ನ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪೆನ್ಸಿಲ್ ಗಳ ಬಗ್ಗೆ ರಿಸರ್ಚ್ ಮಾಡೋಕೆ ಜರ್ಮನಿಗೆ ಹೋಗ್ತಾರೆ. ಅಲ್ಲಿ ಸಾಕಷ್ಟು ವಿಷಯಗಳನ್ನು ಟೆಕ್ನಾಲಜಿಗಳನ್ನು ಕಲ್ತ್ಕೊಂಡು ಭಾರತಕ್ಕೆ ವಾಪಸ್ ಇರ್ತಾರೆ. ಈಗ ಶುರುವಾಗುತ್ತೆ ಅಸಲಿ ಸಮಸ್ಯೆ, ಅದೇ ರಾ ಮಟೀರಿಯಲ್ಸ್. ಭಾರತದಲ್ಲಿ ಹೈ ಕ್ವಾಲಿಟಿ ಪೆನ್ಸಿಲ್ ತಯಾರು ಮಾಡಬೇಕಂದ್ರೆ 2 ಸಾಮಗ್ರಿಗಳು ಬೇಕಾಗುತ್ತೆ. ಒಂದು ಹೈ ಕ್ವಾಲಿಟಿ ಕಟ್ಟಿಗೆ, ಇನ್ನೊಂದು ಗ್ರಾಫೈಟ್. ಹೈ ಕ್ವಾಲಿಟಿ ಕಟ್ಟಿಗೆ ಅಂದ್ರೆ ಅದು ಲೈಟ್ ವೇಟ್ ಆಗಿರಬೇಕು ಮತ್ತು ಸ್ಟ್ರಾಂಗ್ ಆಗಿರಬೇಕು. ಅದಕ್ಕಾಗಿ ಸೀಡರ್ ಮರಗಳನ್ನ ಮೊದಲಿಗೆ ಬಳಸ್ತಿದ್ವು, ಆದ್ರೆ ಅದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇನ್ನೊಂದು ಗ್ರಾಫೈಟ್ ಕೋರ್, ಅದು ತುಂಬಾ ಸಾಫ್ಟ್ ಆಗಿರಬಾರ್ದು ಮತ್ತು ಹೆಚ್ಚು ಗಟ್ಟಿಯಾಗಿ ಕೂಡ ಇರಬಾರ್ದು. ಸರಿಯಾದ ಪ್ರಮಾಣದಲ್ಲಿ ಕಾರ್ಬನ್ ಕಂಟೆಂಟ್ ಇರಬೇಕು. ಆದರೆ ಆ ಕಾಲದಲ್ಲಿ ಭಾರತದಲ್ಲಿ ಈ ಗುಣಮಟ್ಟದ ಗ್ರಾಫೈಟ್ ಸಿಗೋದು ಅಷ್ಟೊಂದು ಈಸಿ ಇರಲಿಲ್ಲ. ಬಟ್ BJ ಸಾಂಘ್ವಿ ಮತ್ತು ಅವರ ಟೀಮ್ ಹೇಗಾದರೂ ಈ ಚಾಲೆಂಜ್ ನ ಓವರ್ಕಮ್ ಮಾಡಕ್ಕೆ ಟ್ರೈ ಮಾಡ್ತಾರೆ. BJ ಸಾಂಘ್ವಿ ಮತ್ತು ಅವರ ಫ್ರೆಂಡ್ಸ್ ಭಾರತದ ಬೇರೆ ಬೇರೆ ಫಾರೆಸ್ಟ್ ಏರಿಯಾಗಳಲ್ಲಿ ಸುತ್ತಾಡಿ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಭಾರತದಲ್ಲಿ ಚಿನಾರ್ ಮರವನ್ನ ಕಂಡುಹಿಡಿತಾರೆ. ಈ ಸೀಡರ್ ಮರದಂತೆ ಸ್ಟ್ರಾಂಗ್ ಅಂಡ್ ಲೈಟ್ ವೇಟ್ ಕೂಡ ಆಗಿತ್ತು. ಗ್ರಾಫೈಟ್ ಕೋರ್ ಡೆವಲಪ್ಮೆಂಟ್ ಮಾಡೋಕೆ ಅವರು ಲೋಕಲ್ ಸಪ್ಲೈಯರ್ ಜೊತೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಸ ಕಂಪೋಸಿಷನ್ ಕಂಡು ಹಿಡಿತಾರೆ. ಪೆನ್ಸಿಲ್ ಗೆ ಬೇಕಾದ ಪರ್ಫೆಕ್ಟ್ ಗ್ರಾಫೈಟ್ ಡೆವಲಪ್ ಆಗುತ್ತೆ. ಮುಂದೆ ಬಂದಿದ್ದೆ ಸೆಕೆಂಡ್ ಲೆವೆಲ್ ಪ್ರಾಬ್ಲಮ್, ಅದು ಪೆನ್ಸಿಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮಷಿನ್. ಬೇರೆ ದೇಶದಿಂದ ಮಷಿನ್ ಇಂಪೋರ್ಟ್ ಮಾಡಕ್ಕೆ ಸಾಕಷ್ಟು ಹಣ ಬೇಕಾಗುತ್ತೆ ಮತ್ತು ಮಷಿನ್ ಬೆಲೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಅದಕ್ಕೆ ಅವರ ಬಳಿ ಹಣ ಇರಲಿಲ್ಲ. ಸ್ಥಳೀಯ ಇಂಜಿನಿಯರ್ ಗಳನ್ನು ಮತ್ತು ಮೆಕ್ಯಾನಿಕ್ ಗಳ ಸಹಾಯದಿಂದ ಭಾರತದಲ್ಲೇ ಯಂತ್ರಗಳನ್ನ ತಯಾರು ಮಾಡಕ್ಕೆ ನಿರ್ಧರಿಸ್ತಾರೆ. ಅವರು ಬೇರೆ ಬೇರೆ ಫ್ಯಾಕ್ಟರಿಗೆ ಹೋಗಿ ವಿದೇಶಿ ಯಂತ್ರಗಳನ್ನ ಗಮನಿಸಿ ಅರ್ಥ ಮಾಡಿಕೊಂಡು ಸುಮಾರು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ ಕನಿಷ್ಠ ವೆಚ್ಚದಲ್ಲಿ ಒಂದು ಉತ್ತಮ ಗುಣಮಟ್ಟದ ಪೆನ್ಸಿಲ್ ತಯಾರಿಕಾ ಮಷಿನ್ ನ ಡೆವಲಪ್ ಮಾಡ್ತಾರೆ. ಆದ್ರೆ ಆ ಮಷಿನ್ ಅಷ್ಟೊಂದು ಎಫಿಷಿಯಂಟ್ ಆಗಿ ಇರಲಿಲ್ಲ. ನಿಧಾನವಾಗಿ ಕೆಲಸ ಮಾಡ್ತಿದ್ವು, ಟೈಮ್ ಕೂಡ ಜಾಸ್ತಿ ಹಿಡಿತಿತ್ತು. ಕಂಟಿನ್ಯೂಸ್ ಆಗಿ ಮಷಿನ್ ಮೇಲೆ ಕೆಲಸ ಮಾಡಿ ಕೊನೆಗೆ ಮಷಿನ್ ಗಳಲ್ಲಿ ಸುಮಾರು ಇಂಪ್ರೂವ್ಮೆಂಟ್ ಆಗುತ್ತೆ. ಕೊನೆಯದಾಗಿ 1958ರಲ್ಲಿ ಹಿಂದೂಸ್ತಾನ್ ಪೆನ್ಸಿಲ್ ಲಿಮಿಟೆಡ್ ಸ್ಥಾಪನೆ ಆಗುತ್ತೆ. ಇದೇ ವರ್ಷ ಅವರ ಮೊದಲ ಪೆನ್ಸಿಲ್ ನಟರಾಜ್ 621 AB ಬಿಡುಗಡೆ ಆಗುತ್ತೆ. ಇದು ಟಾಪ್ ಕ್ವಾಲಿಟಿ ಪೆನ್ಸಿಲ್ ಆಗಿರುತ್ತೆ ಮತ್ತು ಅತ್ಯಂತ ಕಡಿಮೆ ಬೆಲೆಗೆ ಮಾರ್ಕೆಟ್ ಗೆ ಎಂಟ್ರಿ ಕೊಡುತ್ತೆ. ಆದರೆ ಆ ಸಮಯದಲ್ಲಿ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳ ಬಗ್ಗೆ ಜನರಿಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ. ಅಂಗಡಿಗಳು ಸಹ ಪೆನ್ಸಿಲ್ ಗಳನ್ನ ತಗೊಳ್ಳೋಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಹಿಂದೂಸ್ತಾನ್ ಪೆನ್ಸಿಲ್ ತಮ್ಮ ಪೆನ್ಸಿಲ್ ಗಳ ಮಾರಾಟ ಮಾಡಲು ಸಣ್ಣ ಸ್ಟೇಷನರಿ ಅಂಗಡಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಅದರಿಂದ ಹೆಚ್ಚು ಲಾಭ ಬರೋದಿಲ್ಲ. ರಿಟೇಲ್ ಬಿಸ್ನೆಸ್ ಮೇಲೆ ನಂಬ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಹಿಂದೂಸ್ತಾನ್ ಪೆನ್ಸಿಲ್ ಅವರು ತಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಫ್ರೀ ಪೆನ್ಸಿಲ್ ಸ್ಯಾಂಪಲ್ ವಿತರಿಸಲು ಪ್ರಾರಂಭ ಮಾಡ್ತಾರೆ. ವಿದ್ಯಾರ್ಥಿಗಳು ಪೆನ್ಸಿಲ್ ಪರ್ಫಾರ್ಮೆನ್ಸ್ ನೋಡಿ ಇಂಪ್ರೆಸ್ ಆಗ್ತಾರೆ. ನಟರಾಜ್ ಪೆನ್ಸಿಲ್ ಗ್ರಾಫೈಟ್ ತುಂಬಾ ಅದ್ಭುತವಾಗಿತ್ತು. ಅಕ್ಷರಗಳು ಅಷ್ಟೇ ನೀಟಾಗಿ ಬರ್ತಿದ್ದು ಮತ್ತು ಪ್ರೈಸ್ ಕೂಡ ಕಡಿಮೆ ಇತ್ತು. 1970ರ ಹೊತ್ತಿಗೆ ನಟರಾಜ್ 621 AB ಭಾರತದ ಅತ್ಯಂತ ಜನಪ್ರಿಯ ಪೆನ್ಸಿಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಈಗ ಪೆನ್ಸಿಲ್ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ಬೇಕನ್ನೋ ವಿಚಾರ ಹಿಂದೂಸ್ತಾನ್ ಕಂಪನಿಗೆ ಬರುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಕಲಾವಿದರಿಗಳಿಗೂ ಸ್ಕೆಚ್ ಆರ್ಟಿಸ್ಟ್ ಗಳಿಗೂ ಪೆನ್ಸಿಲ್ ಬೇಕಾಗಿರುತ್ತೆ. ಅದಕ್ಕಾಗಿ 1970ರಲ್ಲಿ ಅಪ್ಸರಾ ಪೆನ್ಸಿಲ್ ಬಿಡುಗಡೆ ಮಾಡ್ತಾರೆ. ಇದರ ಗ್ರಾಫೈಟ್ ಕಂಪೋಸಿಷನ್ ಸ್ಕೆಚಿಂಗ್ ಮತ್ತು ಡ್ರಾಯಿಂಗ್ ಗೆ ಸೂಕ್ತ ಆಗೋ ರೀತಿ ತಯಾರು ಮಾಡ್ತಾರೆ. ಕ್ರಮೇಣ ಅಪ್ಸರಾ ಪೆನ್ಸಿಲ್ ನ ಪ್ರೊಫೆಷನಲ್ ಜನರು ಬಳಸೋಕೆ ಸ್ಟಾರ್ಟ್ ಮಾಡ್ತಾರೆ. ಭಾರತದಲ್ಲಿ ಅದ್ಭುತ ಯಶಸ್ಸಿನ ನಂತರ ಫಾರಿನ್ ಮಾರ್ಕೆಟ್ ಗೆ ಹೋಗೋ ಪ್ಲಾನ್ ನ ಈ ಹಿಂದೂಸ್ತಾನ್ ಪೆನ್ಸಿಲ್ ಕಂಪನಿಯವರು ಮಾಡ್ತಾರೆ. 1980ರ ದಶಕದಲ್ಲಿ ಹಿಂದೂಸ್ತಾನ್ ಪೆನ್ಸಿಲ್ ತನ್ನ ಪ್ರಾಡಕ್ಟ್ ಗಳನ್ನ ಏಷ್ಯಾ, ಆಫ್ರಿಕಾ, ಯುರೋಪ್ಗೆ ರಫ್ತು ಮಾಡಲು ಸ್ಟಾರ್ಟ್ ಮಾಡುತ್ತೆ. ಹೀಗೆ ಒಂದು ಇಂಡಿಯನ್ ಬ್ರ್ಯಾಂಡ್ ಗ್ಲೋಬಲ್ ಲೆವೆಲ್ ಗೆ ಹೋಗುತ್ತೆ. 1991ರಲ್ಲಿ ಭಾರತ ಸರ್ಕಾರ ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ಫ್ಯಾಕ್ಟರಿಗಳ ಸ್ಥಾಪನೆ ಮಾಡೋಕೆ ಪ್ರೋತ್ಸಾಹ ನೀಡುತ್ತೆ. ಫಾರಿನ್ ಕಂಪನಿಗಳು ಎಂಟ್ರಿ ಕೊಟ್ಟು ಇದರಿಂದ ಕಾಂಪಿಟೇಷನ್ ಒಂದೇ ಸಲ ಹಾಯ್ ಆಗುತ್ತೆ. ಹಿಂದೂಸ್ತಾನ್
ಪೆನ್ಸಿಲ್ ಇನ್ನೂ ಉತ್ತಮ ಹಾಗೂ ಹೆಚ್ಚು ಪ್ರಾಡಕ್ಟ್ ಗಳನ್ನ ತಯಾರಿಸಲು ಗಮನ ಕೊಡುತ್ತೆ. ಸಾಫ್ಟ್ ಆದ ಇರೇಸರ್, ಬಾಲ್ ಪೆನ್, ಜೆಲ್ ಪೆನ್ ಇಂತಹ ಹೊಸ ಉತ್ಪನ್ನಗಳನ್ನ ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾರ್ಕೆಟಿಂಗ್ ಟ್ರೆಂಡ್ ಚೇಂಜ್ ಆಗ್ತಿರುವುದನ್ನು ಗಮನಿಸಿ ಮತ್ತೆ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಚೇಂಜ್ ಮಾಡ್ತಾರೆ. ಟಿವಿಯಲ್ಲಿ ಜಾಹೀರಾತು ಕೊಡೋಕೆ ಪ್ರಾರಂಭ ಮಾಡ್ತಾರೆ. ಈ ಜಾಹೀರಾತುಗಳು ಮ್ಯಾಜಿಕ್ ಮಾಡ್ತವೆ. 2000 ದಶಕದಲ್ಲಿ ಕಂಪನಿಯ ಟಿವಿ ಜಾಹೀರಾತುಗಳು ಹಿಟ್ ಆಗುತ್ತೆ. ಈ ಪೆನ್ಸಿಲ್ಗಳು ಮುರಿದರೆ ನಟರಾಜ್ ಪೆನ್ಸಿಲ್ಗಳು ಜಯಿಸ್ತವೆ. ಈ ರೀತಿಯ ಇಂಪ್ಯಾಕ್ಟ್ಫುಲ್ ಅಡ್ವರ್ಟೈಸ್ ಗಳನ್ನ ಜನರಿಗೆ ತೋರಿಸ್ತಾರೆ ಮತ್ತು ಜನರ ಮನಸ್ಸಿನಲ್ಲಿ ಒಳ್ಳೆಯ ರೆಪ್ಯುಟೇಷನ್ ಕೂಡ ಕ್ರಿಯೇಟ್ ಮಾಡುತ್ತೆ. ಇವತ್ತಿಗೂ ಹಿಂದೂಸ್ತಾನ್ ಪೆನ್ಸಿಲ್ ಸ್ಟೇಷನರಿಯ ರಾಜ. ಬರೋಬ್ಬರಿ 65% ಮಾರ್ಕೆಟ್ ಪಾಲು ಹೊಂದಿದೆ. ದಿನಕ್ಕೆ 9 ಮಿಲಿಯನ್ ಪೆನ್ಸಿಲ್ ಗಳನ್ನ ತಯಾರು ಮಾಡುತ್ತೆ. ಜನರೇಷನ್ ಗಳು ಕಳೆದ್ರು ಈ ಪೆನ್ಸಿಲ್ ಗಳ ರೆಪ್ಯುಟೇಷನ್ ಮಾತ್ರ ಹಾಗೆ ಮೇಂಟೈನ್ ಆಗಿದೆ. ಈ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿಯ ಬಿಸ್ನೆಸ್ ಸ್ಟೋರೀಸ್ ಗಳಿಗೆ ಚಾನೆಲ್ ನ ಫಾಲೋ ಮಾಡಿ.